ಆತ್ಮೀಯ 4 ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ. ಬಂಧುಗಳೇ, ನಾನು ಹಿಂದೆ ಎಲ್ಲ ಹೇಳಿರುವಂಥ ವಿಚಾರ ತಮಗೆಲ್ಲ ಗೊತ್ತಿದೆ. ಮಾನ್ಯ ಪ್ರಧಾನಮಂತ್ರಿಯವರಿಗೆ, ಮಾನ್ಯ ರಾಷ್ಟ್ರಪತಿಯವರಿಗೆ, ಮಾನ್ಯ ರಾಜ್ಯಪಾಲರಿಗೆ, ಸಭಾಧ್ಯಕ್ಷರಿಗೆ ಹೀಗೆ ಹಲವಾರು ಸಾಲು ಪತ್ರಗಳನ್ನ ಕೊಟ್ಟಿದ್ದೆ. ಮುಂದುವರೆದು ಸನ್ಮಾನ್ಯ ಕಾಂಗ್ರೆಸ್ನ ರಾಹುಲ್ ಗಾಂಧಿಯವರಿಗೆ, ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿಯವ್ರಿಗೂ ಕೂಡ ಪತ್ರ ಬರೆದಿರುವಂಥದ್ದು ನೋಡಿ. ಪತ್ರ ಬರೆದು ಈಗ ಆಲ್ರೆಡಿ ಪೋಸ್ಟ್ ಮಾಡಿರುವಂಥದ್ದು. ಜೊತೆಗೆ ಮುಂದುವರೆದು ವಿರೋಧ ಪಕ್ಷದ ನಾಯಕರಾದಂಥ ಕರ್ನಾಟಕದ ಆರ್ ಅಶೋಕ್ ಅವ್ರಿಗೂ ಕೂಡ ಪತ್ರ ಬರೆದು ಪೋಸ್ಟ್ ಮಾಡಿರುವಂಥದ್ದು. ಇದನ್ನು ನಾನು ಮುಂದೆ ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ಈ ಪತ್ರಗಳನ್ನ ಹಾಕಲ್ಲ. ಯಾಕೆಂದರೆ ಕೆಲವೊಂದು ನೌಕರರು ಹೇಳಿದ್ರು, ಅಣ್ಣ ನೀವೇನೇನು ಬರೆದಿದ್ದೀರಿ, ಕಂಟೆಂಟ್ ಎಲ್ಲ ತುಂಬ ಚೆನ್ನಾಗಿದೆ, ಎಲ್ಲ ವರದಿ ಕರೆಕ್ಟಾಗೆಲ್ಲ ಮಾಡಿದ್ದೀರಿ, ಅದನ್ನೆಲ್ಲ ಹಾಕಬೇಡಿ, ನೀವು ಮುಂದೆ ನಿಮಗೆ ಬೇಕಾಗಿರುವಂಥ ಏನು ಗೌಪ್ಯವಾಗಿ ಮಾಹಿತಿಗಳೇನು ಬೇಕಾಗಿದೆ ಅದನ್ನು ಉಪಯೋಗಿಸ್ಕೊಳ್ಳಿ, ಅನುಕೂಲ ಆಗುತ್ತೆ, ಇದು ಹಾಕಬೇಡಿ ಅಂತೇಳಿ ಹೇಳಿದ್ದಾರೆ. ಅದರಿಂದ ಅವ್ರಿಗೆ ನಾನು ಸರಿ ಅಂತೇಳಿ ಥ್ಯಾಂಕ್ಸ್ ಕೂಡ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಜೊತೆಗೆ ತಮಗೆಲ್ಲ ಗೊತ್ತಿದೆ, ಈಗ ಮುಂದೆ ಚುನಾವಣೆಗಳೇ ಬರ್ತಾ ಇದೆ, ನೀತಿ ಸಂಹಿತೆ ಬರುವಂಥ ಪ್ರಮೇಯ ಇದೆ. ಇಲ್ಲಿ ನೋಡಿದ್ರೆ ಸಂಘಟನೆಗಳು ಒಂದಕ್ಕೊಂದು ಕಿತ್ತಾಡಿಕೊಂಡು ನೀನ ಅಂತ ಜಗ್ಗಾಟ ಆಡ್ತಾ ಇರುವಂಥದ್ದು. ಜಂಟಿಯವರು ಹೇಳ್ತಾರೆ 23 ಡೆಡ್ಲೈನು, 24 ಡೆಡ್ಲೈನು, ಹೀಗೆ ಹೇಳ್ಕೊಂಡು ಡೆಡ್ಲೈನ್ ಅಂತ ಬರ್ತಲೇ ಇದ್ದಾರೆ. ಸರ್ಕಾರಗಳು ಅವ್ರು ಏನು ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗ್ತಲೇ ಇದ್ದಾರೆ. ಈಗ ಒಂದು ಕಡೆ ಒಕ್ಕೂಡ್ದವರು ಏನೋ ಪಾದಯಾತ್ರೆ ಹಮ್ಮಿಕೊಂಡು ಬೆಂಗಳೂರಿಗೆ ಬಂದ್ವಿ, ಫ್ರೀಡಮ್ ಪಾರ್ಕ್ನಲ್ಲಿ ನಮಗೆ ಅನುಮತಿ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅನುಮತಿ ಕೊಡ್ತಾ ಇಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಇವತ್ತು ಸಂವಿಧಾನಾತ್ಮಕವಾಗಿ ಸಂವಿಧಾನ ಬರೆದಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಾಂತಿಯುತ ಹೋರಾಟಕ್ಕೆ ಯಾರಿಗೂ ಅಡ್ಡಿ ಇಲ್ದಲೇ ಮಾಡ್ತಾ ಇರುವಂಥ ಹೋರಾಟನ ಹತ್ತಿಕ್ಕುವಂಥ ಕೆಲಸಗಳನ್ನ ಮಾಡ್ತಾರೆ ಅಂದರೆ ಇದು ಏನೋ ವಿರೋಧಿ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಹಿಟ್ಲರು ಆ ಸರ್ಕಾರ ಅನ್ನೋ ರೀತಿಯಲ್ಲಿ ನಡೀತಾ ಇದೆ ಅನ್ನುವಂಥದ್ದು ನಮಗೆ ಕಾಣ್ತಾ ಇರುವಂಥದ್ದು. ಅವರೇ ಹೇಳ್ತಾರೆ, ಕೊಡ್ತವರು ನಮ್ಮ ಲೀಗಲ್ ಅಡ್ವೈಸರು ಹೈಕೋರ್ಟಲ್ಲಿ ಹಾಕಿದ್ದಾರೆ, ಅದಕ್ಕೆ ನಮಗೆ ಅನುಮತಿ ಸಿಕ್ಬಿಡುತ್ತೆ. ಅಲ್ಲ, ಫ್ರೀಡಮ್ ಪಾರ್ಕ್ ಇರುವಂಥದ್ದು ಹೋರಾಟ ಮಾಡಲಿಕ್ಕೆ ಅಂತಲೇ ಸ್ಥಳ ನಿಗದಿ ಮಾಡಿರುವಂಥದ್ದು. ಇನ್ನು ಬೇರೆ ಎಲ್ಲೋ ಕಚೇರಿಗಳ ಮುಂದೆ ಮುತ್ತಿಗೆ ಹಾಕಿ ಮತ್ತೊಂದು ಮಾಡೋದಾದರೆ ಅಲ್ಲಿ ಪರ್ಮಿಷನ್ ಕೊಡಲ್ಲಪ್ಪ ಅಂತಂದರೆ ಓಕೆ. ಇಲ್ಲಿ ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ. ಅವ್ರು ಹೇಳ್ತಾರೆ ವಾಟ್ಸಪ್ನಲ್ಲಿ ಬಂದಿದೆ ಪತ್ರ ಅಂತೇಳಿ. ವಾಟ್ಸಪ್ನಲ್ಲಿ ಬಂದಿರೋ ಪತ್ರನ ಸಾಮಾಜಿಕ ಜಾಲತಾಣದಲ್ಲಿ ತೋರಿಸಿ ಏನು ಬಂದಿದೆ ಅಂತ ನಾವು ಕೂಡ ಕಮಿಷನರ್ ಹತ್ರ ಚರ್ಚೆ ಮಾಡಿ ಮಾತಾಡೋಣ. ಯಾಕೆ ಅನುಮತಿ ಕೊಟ್ಟಿಲ್ಲ ಅಂತೇಳಿ. ಅನುಮತಿ ಕೊಡಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಅದು ಯಾವ ಲೆಕ್ಕಾಚಾರ ಹೇಳ್ತಾ ಇದ್ದಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ಆದರೆ ನಿಮ್ಮನ್ನು ನಂಬಿದ್ರು ಜನ, ಇವತ್ತು ಯಾಕೆ ನಿಮ್ಮನ್ನು ನಂಬ್ತಾ ಇಲ್ಲ ಅಂತಂದರೆ ನೀವು ಹಿಂದೆಯಿಂದ ಏನು ಮಾಡಿದಿರಿ ಅದನ್ನು ನೌಕರಿಗೆ ಗೊತ್ತಾಗೋಗಿದೆ ಈಗ ಆಲ್ರೆಡಿ. ಇವ್ರ ಜೊತೆ ನಾವು 100% ಯಶಸ್ವಿ ಮಾಡಿದ್ರು ನಮಗೆ ಏನೂ ಪ್ರಯೋಜನ ಆಗಲ್ಲ. ಇವ್ರ ಜೊತೆ ನಾವು ಯಾಕೆ ಹೋಗಬೇಕು ಅನ್ನುವಂಥ ಮನಸ್ಥಿತಿಗೆ ಬಂದ್ಬಿಟ್ಟಾರೆ ನೌಕರರು. ಆಮೇಲೆ ನೌಕರು ಕೂಡ ಹೇಳ್ತಾ ಇದ್ದಾರೆ ನಿಮ್ಮ ಬಗ್ಗೆ ಏನಂತ, ಅಯ್ಯೋ ಯಾವಾಗಲೂ ಸಾರಿಗೆ ಸಚಿವರ ಮನೆಯಲ್ಲೇ ಇರ್ತಾರೆ, ಏನೋ ಅವ್ರು ಮಾಡ್ತಾ ಇರ್ತಾರೆ, ಈಗ ಅಷ್ಟು ದಿನದಿಂದ ಇಲ್ಲದ ಈಗ ಮಾಡಕ್ಕೆ ಬಂದವ್ರೆ, ಹಿಂದೆ ಎಲ್ಲ ಯಾಕೆ ಮಾಡಲಿಲ್ಲ, ಹಿಂದೆ ಯಾಕೆ ಕೇಳಲಿಲ್ಲ, ಈಗ ಬೇರೆಯವರು ಹೋರಾಟ ಮಾಡಿದಾಗ ಯಾಕೆ ಬೆಂಬಲ ಕೊಡಲಿಲ್ಲ, ಇಲ್ಲ ಬೆಂಬಲ ಕೊಡದೇ ಇದ್ರು ಸರಿಯೇ ಸುಮ್ಮನೆ ಇರ್ಬೋದಾಗಿತ್ತು, ಹಾಗೆ ಹೀಗೆ ಅಂತೇಳಿ ಎಲ್ಲ ನೌಕರರು ಚರ್ಚೆ ಮಾಡ್ತಾರೆ, ಹೇಳ್ತಾ ಇರುವಂಥದ್ದು. ಇಲ್ಲಿ ಒಂದು ಕಡೆ ಜಂಟಿಯವರಂತೂ ಬೇಕೋ ಬೇಡವೋ ಇದೇ ಡೆಡ್ಲೈನು, ಇವತ್ತೇ ಡೆಡ್ಲೈನು, ನಾಳೆಗೆ ಡೆಡ್ಲೈನು, 4 ಗಂಟೆಗೆ ಡೆಡ್ಲೈನು ಅಂತೇಳಿ ಹಲವಾರು ಬಾರಿ ಹೇಳಿ ಡೆಡ್ಲೈನು ಹಂಗೆ ನಿಂತಿದೆ. ಎಲ್ಲಿಗೆ ತಗೋಗಿ ಮುಡಿಸ್ತಾರೋ ಅಂತೂ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಪಾಪ ವರ್ಗಾವಣೆ ವಿಚಾರದಲ್ಲಿ ಬಿಜಾಪುರಕ್ಕೆ ಹೋಗುವಂಥ ನೌಕರರು, ನಿಗಮಕ್ಕೆ ವರ್ಗಾವಣೆ ಆಗೋಗುವಂಥವ್ರು 371J ಅಲ್ಲಿ ಬರಲ್ಲ, ನಮಗೆ ಭಾಳ ಅನ್ಯಾಯ ಆಗ್ತಾಯಿದೆ, ಸುಮಾರು 15 ವರ್ಷ 20 ವರ್ಷ ಡ್ಯೂಟಿ ಮಾಡಿದರೂ ಕೂಡ ನಮಗೆ ಅದು ಸಿಗ್ತಾ ಇಲ್ಲ, ಏನು ಮಾಡೋದು ಹಾಗೆ ಹೀಗೆ ಅಂತೇಳಿ ಪಾಪ ಅಳಲು ತೊಡ್ಕೊತಾ ಇದ್ದಾರೆ. ಇಂಥ ಸಾಕಷ್ಟು ಹಲವಾರು ಪ್ರಕರಣಗಳಿದ್ದಾವೆ.
ಯಾಕೆ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಸಂಘಟನೆಗಳಿಗೆ ಅಂತ ಗೊತ್ತಾಗ್ತಾ ಇಲ್ಲ. ಬರೀ ಕಿತ್ತಾಡ್ತಾ ಇರುವಂಥದ್ದೇ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು. ಎಲ್ಲರೂ ನೋಡಿ, ಸರ್ಕಾರ ಆಡಳಿತ ಮಂಡಳಿ ಏನೇನು ಯಾವ್ಯಾವ ರೀತಿ ಉಪಯೋಗಿಸ್ಕೋಬೇಕಂಗೆ ಉಪಯೋಗಿಸ್ಕೊತಾ ಇದ್ದಾರೆ. ಇವತ್ತು ಹೇಳ್ತಾ ಇದ್ದೀರಲ್ಲ ಒಕ್ಕೂಟದಾಗ, ನಾನು ಕೇಳ್ತೇನೆ, ಸರ್ಕಾರ ಹತ್ತಿಕ್ಕೆ ಹೋಗೋ ಕೆಲಸ ಹಿಂದೆನೂ ಮಾಡ್ತಾ ಇದೆ. ಅಷ್ಟೊಂದು ಜಾಣ್ಮೆಯಿಂದ ನಮಗೆ ಮಾಡಿಬಿಡ್ತಾರೆ, ನಮ್ಗೆ ಒಳ್ಳೇದು ಮಾಡಿಬಿಡ್ತಾರೆ. ಅವ್ರ ಬಗ್ಗೆ ಮಾತಾಡಬಾರ್ದು ಅಂತ ಬಾಯಿ ಕಟ್ಟಾಕಿದ್ರಲ್ಲ ಎಲ್ಲಾರನ್ನೂ. ಏನು ಮಾಡ್ತಾ ಇದ್ದಾರಪ್ಪ? ಅವ್ರೇನು ಮಾಡಲ್ಲ ರೀ. ಸರ್ಕಾರ ಆಡಳಿತ ಮಂಡಳಿ ಇವತ್ತು ಇಷ್ಟು ಯಶಸ್ವಿಯಾಗಿ ಶಕ್ತಿ ಯೋಜನೆ ಜಾರಿಯಾಗಿ ನೌಕರು ಹಲವಾರು ಜಾಗದಲ್ಲಿ ಏಡು ತಿಂದು ಹಲ್ಲೆಗೊಳಗಾಗಿ ಹಲವಾರು ಜನ ಕೆಲಸ ಕಳ್ಕೊಳ್ಳುವಂಥ ಕೆಲಸಗಳಾಗಿದ್ದಾವೆ. ಇನ್ನೂ ಕೂಡ ಸರ್ಕಾರ ನಮ್ಮ ಮೇಲೆ ಒಂದೇ ಒಂದು ಇಂಚು ಕರುಣೆನೇ ಇಲ್ಲ. ಏನು ಮಾಡೋಣ ಅಂಥ ಪರಿಸ್ಥಿತಿ ಇದೆ. ಯಾಕೆ? ಅದಕ್ಕೆಲ್ಲ ಕಾರಣ ಯಾರು ಅಂದರೆ ಈ ಸಂಘಟನೆಗಳೇ. 16 ಸಂಘಟನೆಗಳು ಏನಿದ್ದಾವೆ, ನೀವೆಲ್ಲರೂ ಒಗ್ಗೂಡಿ ಒಂದು ತೀರ್ಮಾನಕ್ಕೆ ಬಂದಿಲ್ಲ ಅಂತಂದರೆ ಈ ಸರ್ಕಾರ ಇನ್ನೂ ಇದೇ ಆಟ ಆಡ್ಕೊಂಡು ನೌಕರಿಗೆ ಕೊಡಬೇಕಾದಂಥ ಏನು ಕನಿಷ್ಠ ನಮಗೆ 38 ತಿಂಗಳು ಏನು ಬಾಕಿ ಇದೆ, ಅರಿಯರ್ಸ್ ಬಾಕಿ 15%, 38 ತಿಂಗಳು ಕೊಡಬೇಕಾಗಿದೆ. ಅದು 26 ತಿಂಗಳು ಕೊಡ್ತೀವಿ ಕತೆ ಹೇಳ್ತಾರೆ. ತಿರ್ಗಾ 3%, 5%, 7% ಅದು ಭಿಕ್ಷೆ ಕೊಡ್ತೀವಿ ಹಂಗೆ ಹೇಳ್ತಾರೆ. ನಿಮ್ಮ ಜೋಬಿಂದ ಕೊಡ್ತಾ ಇಲ್ಲ ಸ್ವಾಮಿ, ನಾವು ದುಡಿತಾ ಇರುವಂಥ ಹಣನ ನಮಗೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ನೋಡಿ ಬಂಧುಗಳೇ, ಈ ವಿಚಾರದಲ್ಲಿ ನೌಕರರು ಜಾಗೃತರಾಗಬೇಕು. ಸಂಘಟನೆಗಳಿಗೆ ಪ್ರಶ್ನೆ ಮಾಡುವಂಥ ವಿಚಾರಕ್ಕೆ ಹೋದಾಗ ಮಾತ್ರ ಸಂಘಟನೆಗಳು ಬದಲಾವಣೆ ಆಗುವಂಥದ್ದು. ಇಲ್ಲ ಅಂದರೆ ಹಿಂಗೆ ಆಟ ಆಡ್ಕೊಂಡು ಹೋಗ್ತಾ ಇರ್ತಾರೆ. ನೌಕರರೇ, ದಯಮಾಡಿ ಸಂಘಟನೆಗಳನ್ನ ಪ್ರಶ್ನೆ ಮಾಡಬೇಕಂಥದ್ದು ನಿಮ್ಮ ಕರ್ತವ್ಯ. ಮಾಡಿ ಎಚ್ಚರಿಸಿ, ಒಗ್ಗಟ್ಟಾಗಿ ಹೋರಾಟ ಮಾಡೋದಲ್ಲ ಇದ್ರೆ ಏನೂ ಪ್ರಯೋಜನ ಇಲ್ಲ ಅಂತೇಳಿ ಎಲ್ಲರಿಗೂ ಬಹಿಷ್ಕರಿಸಿ, ಅವಾಗ ದಾರಿಗೆ ಬರ್ತಾರೆ. ಅದರಿಂದ ದಯಮಾಡಿ ಎಲ್ಲ ನೌಕರಿಗೆ ಅನ್ಯಾಯ ಆಗ್ತಾ ಇದೆ. ಇವತ್ತು ಕನಿಷ್ಠ ನಮಗೆ ಮುಂದೆ ಶಾಲೆಗಳು ಸ್ಟಾರ್ಟ್ ಆಗ್ತವೆ, ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ. ಕುಟುಂಬಕ್ಕೆ ಏನು ಹಿರಿಯರಿದ್ದಾರೆ, ಅವ್ರ ಆರೋಗ್ಯಗಳು ಅಡ್ಗೆಡ್ತಾ ಇದೆ. ಇವತ್ತು ಇಷ್ಟೊಂದು ಬಿಸಿಲಲ್ಲಿ ಅವ್ರಿಗೆ ಚಿಕಿತ್ಸೆ ಕೊಡೋಕ್ಕೆ ದುಡ್ಡಿಲ್ಲ, ಕಷ್ಟದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಎಲ್ಲ ಸಂಘಟನೆಗಳು ಒಂದಾಗಿ ಅಂತ ನಾನು ಹೇಳಿ ಸಾಕಾಗಿದೆ. ಮುಂದಿನ ದಿನಮಾನಗಳಲ್ಲಿ ಹೇಳಿದ್ದೀನಿ. ಇದಕ್ಕೂ ಮುಂದುವರೆದು ಇನ್ನೂ ಒಂದು ವಿಚಾರ ಮಾಡಬೇಕು ಅಂತ ಇದ್ದೀನಿ. ಏನಂತಂದರೆ, ಶಕ್ತಿ ಯೋಜನೆ ಏನು ಜಾರಿ ಮಾಡಿದ್ದಾರೆ, ಯಾರು ಹೇಳಿ ಕೇಳಿ ಮಾಡಿದ್ದಾರೆ ಈ ಸರ್ಕಾರ. ಅವರ ಒಂದು ಸ್ವಂತ ವಿಚಾರಕ್ಕೆ ಬಳಸ್ಕೊಂಡು ಸಾರ್ವಜನಿಕರ ಸಂಸ್ಥೆನ ಇಷ್ಟೊಂದು ದಿವಾಳಿತನಕ್ಕೆ ತಳ್ಳುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಮುಂದೆ ಅವ್ರಿಗೆ ಸನ್ಮಾನ್ಯ ಸಾರಿಗೆ ಸಚಿವರು ಇರ್ಬೋದು, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗಿರ್ಬೋದು, ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಮತ್ತೆ ಇನ್ನೂ ಒಂದು ಪಿಟಿಷನ್ ಲೆಕ್ಕಾಚಾರ ರೆಡಿ ಮಾಡ್ತಾ ಇದ್ದೇನೆ. ಅದನ್ನು ಕೂಡ ಖಂಡಿತ ಬಿಡಲ್ಲ. ಯಾಕೆ ಅಂತಂದರೆ, ಅವರು ಏನು ಸರ್ಕಾರ ಬರೋಕ್ಕೂ ಮೊದಲು ಏನು ಹೇಳಿದರು ಚುನಾವಣೆ ಪೂರ್ವ, ಅದನ್ನು ಈಡೇರಿಸಲೇಬೇಕು. ಇಲ್ಲ ಅಂದರೆ ಈಗೇನು ನಾನು ಕೊಟ್ಟಿದ್ದೀನಿ ಪತ್ರಗಳು, ಈ ಪತ್ರಗಳು ಮುಖಾನ ಮುಂದೆ ಘನ ನ್ಯಾಯಾಲಯದಲ್ಲಿ ಇವ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಏನು ಕೇಳಿದ್ದೀನಿ, ಅವ್ರೇನು ಕೊಡ್ತಾರೆ ಕಾಯ್ತೀನಿ. ಕೊಟ್ಟಿಲ್ಲ ಅಂದರೆ ನೇರವಾಗಿ PCR ಹೈಕೋರ್ಟ್ನಲ್ಲಿ ಮಾಡಬೇಕಂತ ತೀರ್ಮಾನ ಮಾಡಿದ್ದೀನಿ. ಲಾಯರ್ಗೂ ಕೂಡ ಕನ್ಸಲ್ಟ್ ಮಾಡೋಕ್ಕೆಲ್ಲ ನೋಡ್ತಾ ಇದ್ದೇನೆ. ಮುಂದಿನ ದಿನಮಾನಗಳಲ್ಲಿ ಇದನ್ನೆಲ್ಲ ಯಾರಿಗೂ ಬರಲಿಲ್ಲ ನನಗೆ ಉತ್ತರ ಅಂತಂದರೆ ಮುಂದೆ PCR ಹೈಕೋರ್ಟ್ನಲ್ಲಿ ಸಬ್ಮಿಟ್ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕ್ಕೆ ಹೋರಾಟ ಮಾಡ್ತೀನಿ ಅಂತೇಳಿ ಇಷ್ಟು ಮಾತಾಡಿದ್ದೀನಿ. ಬಂಧುಗಳೇ, ದಯಮಾಡಿ ಎಲ್ಲ ಸಂಘಟನೆಗಳಿಗೂ ನೀವು ಪ್ರಶ್ನೆ ಮಾಡುವಂಥದ್ದಾಗಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತು ಮುಗಿಸ್ತೇನೆ ಸ್ನೇಹಿತರೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.